ನಮಸ್ಕಾರ. 3 ವರ್ಷದಿಂದ ಒಂದು ಪ್ಯಾಂಟ್ ಆಗ್ತಾಯಿದೆ. ಅದು ಒಗೆದು ಸೋದಾಗಿತ್ತು. ಆ ಪ್ಯಾಂಟ್ ಹಾಕ್ಕೊಂಡೆ ಡ್ಯೂಟಿ ಶುರು ಮಾಡಿದೆ. ಮೊದಲನೇ ಡ್ಯೂಟಿನೇ ರೈಲ್ವೆ ಗೇಟ್ ಹತ್ರ ತಗಲಾಕೊಂಬಿಟ್ಟೆ. ಅರ್ಧ ಗಂಟೆ ವ್ಯರ್ಥ ಆಗೋಯ್ತು. ಕೆಲವೊಂದು ರಸ್ತೆಯಲ್ಲಿ ನಮ್ಮ ಕಸದ ಆಟೋಗಳು ಹಂಸಲ್ಲಿ ಈ ರೀತಿ ಕಸಗಳನ್ನ ಎಗುರಿಸ್ಕೊಂಡು ಹೊರಟೋಯ್ತಾರೆ. ಯಾರೂ ಎತ್ತಲ್ಲ. ದಯವಿಟ್ಟು ನೀವು ನೋಡಿದಾಗ ಎತ್ತು ಸೈಡ್ಗೆ ಇಟ್ಬಿಡಿ, ತುಂಬ ಸಹಾಯ ಆಗುತ್ತೆ. ಕೆಲವೊಂದು ಬಸ್ಗಳಲ್ಲಿ ಈ ರೀತಿ ಸ್ಟಿಕ್ಕರ್ಗಳು ಹೊಡೆದಿರ್ತಾರೆ ಅಡ್ವರ್ಟೈಸ್ಮೆಂಟ್ದು. BMTC ಅಂತಲೇ ಗೊತ್ತಾಗಲ್ಲ. ಅದೇ ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ಗಳು ಆಟೋದಲ್ಲಿ ಹೊಡೆದ್ರೆ ಫೈನ್ ಹಾಕ್ತಾರೆ, BMTC ಬಂದರೆ ಫೈನ್ ಹಾಕಲ್ಲ. ಇದ್ಯಾವ ನ್ಯಾಯ ಅಲ್ವಾ? ಅಲ್ಲಿಂದ ನೆಟ್ಕಲಪ್ಪ ಸರ್ಕಲ್ಗೆ ಹೋದೆ, ಊಟ ಕೊಡ್ತಾಯಿದ್ರು. ಇವತ್ತಾಕೆ ತುಂಬ ಜನ ತುಂಬಿದ್ರು ಏನೋ ಗೊತ್ತಿಲ್ಲ. ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಬಂಡಿಮಂಕಳಮ್ಮ ತಾಯಿ ದರ್ಶನ ಮಾಡಿಕೊಂಡು ಹಿಂಗೆ ಡ್ಯೂಟಿ ಮಾಡ್ತಾ ಪದ್ಮನಾಭ ನಗರ್ಗೆ ಹೋದೆ. ಅಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಊಟ ಕೊಡ್ತಾಯಿದ್ರು. ಅಲ್ಲಿ ಊಟ ಮಾಡಿಕೊಂಡು ಸಾಯಿಬಾಬಾ ದೇವ್ರ ದರ್ಶನ ಮಾಡಿಕೊಂಡು ಅದೆಲ್ಲ ಮುಗಿಸಿ ಡ್ಯೂಟಿ ಶುರು ಮಾಡಿದೆ. ಮಾವಳ್ಳಿ ಮಾರಮ್ಮ ಇನ್ನೇನು ಮುಗಿಸ್ತಾಯಿದ್ರು. ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಆ ದರ್ಶನ ಮುಗಿದ್ಮೇಲೆ ಏನೋ ತಿನ್ಬೇಕು ಅನ್ನಿಸ್ತಾ ಇತ್ತು. ಆಗ ನೆನಪಾಗಿದ್ದು ನನಗೆ ಚಾಕ್ಲೇಟ್ ಬನ್ನು. ಇದು ನಂಗೆ ತುಂಬ ಇಷ್ಟ. 20 ರೂಪಾಯಿ ಬನ್ನೊಳಗೆ ಚಾಕ್ಲೇಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಬನ್ನು ತಿನ್ಕೊಂಡು ಮತ್ತು ಅಲ್ಲಿಂದ ಡ್ಯೂಟಿ ಶುರು ಮಾಡಿ ಬಸವನಗುಡಿಗೆ ಬಂದೆ. ಅಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ತುಂಬ ಜನ ತುಂಬಿದ್ರು. ಏನಂತ ನೋಡಿದ್ರೆ ಅಲ್ಲೂ ಕೂಡ ಪ್ರಸಾದ ಕೊಡ್ತಾಯಿದ್ರು. ಅಲ್ಲೂ ಪ್ರಸಾದ ತಿಂದು ಗಣೇಶನ ದರ್ಶನ ಮಾಡಿಕೊಂಡು ಆಮೇಲೆ ಕನಿಕಾ ಪರಮೇಶ್ವರಿ ದೇವಸ್ಥಾನದ್ದು ಹೂವು ಸಿಕ್ತು. ಆ ಹೂವನ್ನ ಗಾಡಿಗೆ ಹಾಕ್ಕೊಂಡು ಸುಮಾರು 11:45ಗೆ ಬಂಡಿಮಂಕಳಮ್ಮ ದೇವಸ್ಥಾನ ಮುಂದೆನೇ ಡ್ಯೂಟಿ ನಿಲ್ಲಿಸ್ದೆ. ತಿಂಗಳೆಲ್ಲ ಶ್ರಮ ಪಟ್ರೇ ಸಂಬಳ ತೊಗೊಳಕ್ಕಾಗೋದು. ಹಾಗೆ ಬರೋ ಕಷ್ಟಗಳನ್ನೆಲ್ಲ ಎದುರಿಸಿದ್ರೇ ಸಾಧನೆ ಮಾಡೋಕ್ಕಾಗೋದು.